ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಾಯಕವೇ ಕೈಲಾಸ ಅಂತ ಹೇಳ್ತಾ, ಇಲ್ಲಿ ನೋಡ್ತಾ ಇರೋಂಥ ರೋಲ್ ಇದೆಯಲ್ಲ, ಇದು ಬಂದು 7.5 ಅಡಿ ಹೈಟ್ ಇದೆ, 400 ಅಡಿ ಲೆಂತ್ ಇದೆ. ಅಂದರೆ ಟೋಟಲ್ 8 ರೋಲ್ಸ್ ಇದೆ ಇಲ್ಲಿ. 40 mm ಅಂದರೆ 1.5 ಇಂಚ್ ಗ್ಯಾಪ್ ಇದೆ, ಮತ್ತು 2.0 mm ಥಿಕ್ನೆಸ್ ಇದೆ. ಅಂದರೆ 12 ಗೇಜಲ್ಲಿ ಇದೆ ಇದು. ಇದನ್ನು ನಾವು 10 ಗೇಜಲ್ಲಿ ಕೂಡ ಮಾಡ್ಬೋದು. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಇದು ಮಾಡೋದು. ಇಲ್ಲಿ ಆ್ಯಕ್ಚುಲಿ ಕಸ್ಟಮರ್ ನಮಗೆ 12 ಗೇಜಲ್ಲಿ ಕೇಳಿದ್ದಾರೆ, ಅದಕ್ಕೆ ನಾವು 12 ಗೇಜಲ್ಲಿ ಮಾಡಿಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಪ್ಲೇಸ್ ಬಂದು ನಂಜನಗೂಡು ಹತ್ರ ಇರೋ ಒಂದು ಹಳ್ಳಿಗೆ ಮಾಡ್ತಾ ಇರೋದು. ಇದೇ ರೀತಿ ನಾವು ಮಂಡ್ಯಗೆ ಕೂಡ ಮಾಡಿಕೊಟ್ಟಿದ್ದೀವಿ. ಮಂಡ್ಯದಲ್ಲಿ 1-2 ಕಡೆ ಮಾಡಿದ್ದೀವಿ. ತುಮಕೂರಲ್ಲಿ ತುಂಬ ಪೌಲ್ಟ್ರಿ ಫಾರ್ಮ್ಸ್ಗೆ ಇದನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ಗದ್ಗೆಯಲ್ಲಿ ಕೂಡ ಮಾಡಿಕೊಟ್ಟಿದ್ದೀವಿ. ಪೌಲ್ಟ್ರಿ ಫಾರ್ಮ್ಗೆ ಆರ್ಡರ್ ಬೇಸ್ ಮೇಲೇ ಮಾಡೋದು. ನೀವು ಇಂಚಸ್ಸಲ್ಲಿ ಹೇಳಿದ್ರೆ ಕೂಡ ನಾವು ಮಾಡಿಕೊಡ್ತೀವಿ, ಇಂಚಲ್ಲಿ ಕೂಡ ಮಾಡಿಕೊಡ್ಬೋದು. ವೀಕ್ಷಕರು, ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಂದರೆ, GI ಎಷ್ಟೇ ಕೋಟಿಂಗ್ ಆಗಿದ್ದು ಕೂಡ ಲೈಫ್ ಟೈಮಲ್ಲಿ ಒಂದು ಸತಿ ಆದರೂ ಪೇಂಟ್ ಮಾಡಿಸ್ಬೇಕು. ಅಂದರೆ ನೀವು ಫಾರ್ಮ್ ಮಾಡಿಸಿದ ತಕ್ಷಣ ಮಾಡಬೇಕು ಅಂತ ಏನಿಲ್ಲ. ಅದೆಲ್ಲ ಫುಲ್ ಸೆಟಪ್ ಮಾಡಿಕೊಂಡು ಈಗ ಒಂದು 5 ವರ್ಷ ಆದಮೇಲೆ ಕೂಡ ಅದನ್ನು ನೀವು ಪೇಂಟ್ ಮಾಡಿಸ್ಬೋದು. 10 ವರ್ಷ ಆದಮೇಲೆ ಕೂಡ ಪೇಂಟ್ ಮಾಡಿಸ್ಬೋದು. ಹೀಗೆ ಒಂದು ಸಲ ಪೇಂಟ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಅದು ಏನಿದೆ ಅದರದ್ದು ಲೈಫು 10 ಇಯರು ಎಕ್ಸ್ಟೆಂಡ್ ಆಗುತ್ತೆ. ಹಾಕ್ಸಿದ ತಕ್ಷಣ ಏನು ಮಾಡಿಸ್ಬೇಕು ಅಂತ ಏನಿಲ್ಲ. ಪೇಂಟಿಂಗ್ ಕೂಡ ಅಷ್ಟೇ, ಏನು ಏಷ್ಯನ್ ಪೇಂಟೇ ತಂದು ಮಾಡಿಸ್ಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಕಾಂಬಿನೇಷನ್ ಇರುವಂಥ 1-2 ಕಲರ್ ನೋಡಿ ಪೇಂಟ್ ಮಾಡಿಸಿ, ಅದು ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಅದ್ರ ಲೈಫ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನಿಮಗೂ ಇದೇ ರೀತಿ ಪೌಲ್ಟ್ರಿ ಫಾರ್ಮ್ ಮಾಡೋವಂಥ ಉದ್ದೇಶ ಏನಾದರೂ ಇದ್ದರೆ, ಪ್ಲ್ಯಾನಿಂಗ್ ಏನಾರ ಇದ್ದರೆ, ನಿಮಗೂ ಈ ಥರ ರೋಲ್ಸ್ ಎಲ್ಲ ಬೇಕು ಅಂದರೆ ಮೇಲ್ಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.